ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ಒಂದು ಅಲೆ. ಪ್ರಧಾನ ಮಂತ್ರಿ ಅವರು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. 10 ವರ್ಷದಲ್ಲಿ ಏನ್ ಮಾಡಿಲ್ಲ ಅಂತ ನಾವು ನೋಡ್ಬೇಕು. ಯದುವೀರ್ಗಾಗಿ ಬಿಜೆಪಿ ಅಂತಿದ್ದಾರೆ, ಎಷ್ಟು ಬ್ಲೆಸ್ಡ್ ಅನ್ಕೋತೀವಿ. ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಬರೀ ನಮ್ಗಲ್ಲ, ನಮ್ಮ ಮುಂಬರೋ ಪೀಳಿಗೆಗೆ ಪ್ರಧಾನ ಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾದ ಸಂಚಲನ ರಾಜ್ಯ ಬಿಜೆಪಿಯಲ್ಲಿ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಸ್ಪರ್ಧೆಗೆ ಬಂದಿರೋದು ನಿಜವಾಗ್ಲೂ ಒಂದು ಸಂತೋಷ. ಯಾಕಂದ್ರೆ ಅವ್ರು ನಮ್ಮ ಹಿಂದೆ ಇದ್ದಾರೆ ಅಂತ ನಮ್ಗೆ ಅದೇ ಒಂದು ಶಕ್ತಿ. ಮೈತ್ರಿ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಪ್ಲಸ್ ಆಗುತ್ತೆ? ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮ ಎರಡು ಪಕ್ಷದ್ದು ಇಟ್ಸ್ ನ್ಯಾಚುರಲ್ ಅಲಯನ್ಸ್. ಆಲ್ಮೋಸ್ಟ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ಟಚ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಪ್ರತಿಕ್ರಿಯೆ? ಇಂಥ ಒಂದು ಒಳ್ಳೆ ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿ ಆಗಿದ್ದೀವಿ, ಅದೇ ಒಂದು ಸೌಭಾಗ್ಯ. ಮತ್ತೆ ಮುಂಬರೋ ಆಯ್ಕೆ ಆದ್ರೆ ಅವ್ರ ಪ್ರತಿನಿಧಿ ಆಗೋದು ಒಂದು ದೊಡ್ಡ ಸೌಭಾಗ್ಯ. ಕರ್ನಾಟಕ ಟಿವಿ ಮೂಲಕ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟ? ಇವತ್ತು ಅದು ಬರೀ ಅರಮನೆಗೆ ಸಂಬಂಧಪಟ್ಟಿರೋ ಇದು ನಿಮ್ಮ ಪ್ರತಿನಿಧಿಯಾಗಿ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಕೆಲಸ ಮಾಡುವಂಥದ್ದು ಅವಕಾಶ ಕೊಡಿ ಅಂತ ನನ್ನ ಮನವಿ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಒಂದು ಗಾದೆ ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ. ಮಾತನಾಡಿ ಬೆಳ್ಳಿನ ಸಂಪಾದಿಸೋದಕ್ಕಿಂತ ಮೌನವಾಗಿದ್ದು ಬಂಗಾರವನ್ನು ಸಂಪಾದಿಸೋದೇ ಮೇಲು ಅಂತಾರೆ. ಈ ಮಾತು ಯದುವೀರವ್ರಿಗೆ ಒಪ್ಪುತ್ತೆ, ಯಾಕಂದರೆ ಅವ್ರು ಮಿತಭಾಷಿ. ಆದರೆ ಈಗ ಮಾತನಾಡಲೇಬೇಕಾದ ಅವಶ್ಯಕತೆ, ಮಾತನಾಡಲೇಬೇಕಾದ ಅನಿವಾರ್ಯತೆ, ಯಾಕಂದರೆ ಅವರೀಗ ಚುನಾವಣಾ ಕಣದಲ್ಲಿದ್ದಾರೆ. ಅರಮನೆಯಿಂದ ಜನಮನಕ್ಕೆ ಬಂದಿದ್ದಾರೆ. ನಾನು ಯುವರಾಜನಲ್ಲ, BJPಯ ಸಾಮಾನ್ಯ ಅಭ್ಯರ್ಥಿ ಅಂತಿದ್ದಾರೆ. ಅವ್ರ ಜೊತೆ ನಾವಿದ್ದೀವಿ. ನನಗಂತೂ ಖುಷಿ ವಿಚಾರ. ಅವ್ರನ್ನೇ ಮಾತಾಡ್ಸೋಣ, ಹೆಚ್ಚಾಗಿ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ಕರ್ನಾಟಕ. ನಮಸ್ಕಾರ. ಆನರ್ ಟು ಬಿ ಹೋಸ್ಟಿಂಗ್ ಯು ಸರ್. ನನ್ನ ಸೌಭಾಗ್ಯ. ಹೇಗಾಗ್ತಾ ಇದೆ ಚುನಾವಣೆ? ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಮೈಸೂರು ಹಾಗೂ ಕೊಡಗು ಜನಾಂಗ. ಎಲ್ಲ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಇರ್ಬೋದು, ನಾಯಕರು ಇರ್ಬೋದು, ಎಲ್ಲ ರೀತಿಯ ಸೇವೆ ಮತ್ತು ಅವರ ಸಲಹೆಯೊಂದಿಗೆ ಎಲ್ಲ ಮುಂದುವರಿತಾ ಇದೆ. ಎಸ್ಪೆಷಲಿ ಇಡೀ ದೇಶದಲ್ಲಿ ಮೂರನೇ ಬಾರಿಗೆ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋ ಒಂದು ಅಲೆ, ಜೊತೆಗೆ ಇಡೀ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ನಾವು ನೋಡ್ತಿರುವಾಗ ಮೋದಿಗಾಗಿ BJP ಅಂತ ಹೇಳ್ತಿದ್ದಾರೆ. ಆದರೆ ಮೈಸೂರಲ್ಲಿ ನಾವು ಕಳೆದ 2 ದಿನಗಳಿಂದ ಮೈಸೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರನ್ನು ಮಾತಾಡಿಸಿದಾಗ ಯದುವೀರ್ಗಾಗಿ BJP ಅಂತಿದ್ದಾರೆ, ಎಷ್ಟು ಬ್ಲೆಸ್ಡ್ ಅನ್ಕೋತೀವಿ? ನಮ್ಮ ರಾಜಮನೆತನ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದೆ. ಅಂದಿನ ಅರಸರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಒಂದು ಸಂಬಂಧ ಇದೆ. ಆದರೆ ಇಲ್ಲೂ ಕೂಡ ನಮ್ಮ ಪ್ರಧಾನಮಂತ್ರಿಯವರ ದೃಷ್ಟಿನೇ ಅದಕ್ಕೆ ಒಂದು ಸೇತುವೆಯಾಗಿ ನಾವು ಕೆಲಸ ಮಾಡುವಂಥದ್ದು ನಮ್ಮ ಆಸೆ. ಪ್ರಧಾನಮಂತ್ರಿ ಅವರು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ. 10 ವರ್ಷದಲ್ಲಿ ಏನು ಮಾಡಿಲ್ಲ ಅಂತ ನಾವು ನೋಡಬೇಕು. ಈ ವಿಕಸಿತ ಭಾರತಕ್ಕೆ ಈ ಕಳೆದ 10 ವರ್ಷದಲ್ಲಿ ಅವರು ಅಡಿಪಾಯ ನೆಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಬೇಕಾಗಿರೋದು ಭಾಳ ಮುಖ್ಯ. ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಬರೀ ನಮಗಲ್ಲ, ನಮ್ಮ ಮುಂಬರೋ ಪೀಳಿಗೆಗೆ ಮತ್ತು 3-4 ತಲೆಮಾರಷ್ಟೊಂದು ಪ್ರಭಾವ ಇರುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಸಾಮಾನ್ಯವಾಗಿ ನಿಮ್ಮ ಸಂದರ್ಶನ ಅಥವಾ ನಿಮ್ಮ ಮಾತನ್ನು ಕೇಳಿದಾಗ ಕಳೆದ 1 ವರ್ಷದಿಂದ ಇವೆಲ್ಲ ಶುರು ಆಯಿತು ಅಂತ, ಹೇಗೆ ಶುರು ಆಯಿತು ಸರ್? ನಿಮ್ಮ ಪ್ರಕಾರ ಫಸ್ಟ್ ಹೇಗೆ ಅಪ್ರೋಚ್ ಆಯಿತು? ಪ್ರಧಾನಿ ಮೋದಿಯವ್ರ ಜೊತೆಗಿನ ಭೇಟಿ ಅಥವಾ ಅವ್ರ ಅರಮನೆ ಬಂದಾಗ ಹೇಳಿದಂಥ ಮಾತುಗಳು ಏನು? ಅದಂಥದ್ದಿಲ್ಲ. ಸಾಮಾನ್ಯ ಅಭ್ಯರ್ಥಿಗಳು ಹೇಗೆ ಅವರು ಅಭ್ಯರ್ಥಿಗೆ ಆಕಾಂಕ್ಷಿ ಆಗಬೇಕು ಅದೇ ಪ್ರೊಸೆಸನ್ನು ಅನುಸರಿಸ್ತಾ ನಾವು ಮುಂದುವರಿದಿದ್ವಿ. ಅಥವಾ ಒಂದು ಅವಕಾಶ ಇದೆ ಅಂತ ಹೇಳಿದಾಗ ನಾವು ಸರಿ ಒಪ್ಕೊಂಡ್ವಿ ಅಷ್ಟೇ. ಓಕೆ, ಅವರೇ ನಿಮ್ಗೆ ಹೇಳಿದ್ರು ಸ್ವತಃ ಪ್ರಧಾನಿಯವರೇ? ಇಲ್ಲ, ಅದಂಥದ್ದೇನಿಲ್ಲ. ಇಲ್ಲ. ಓಕೆ, ಈಗ ಜನರ ಜೊತೆ ಓಡಾಡ್ತಾ ಇದ್ದೀರಾ. ಇಡೀ ಮೈಸೂರು ಲೋಕಸಭಾ ಕ್ಷೇತ್ರ ಅಂದಾಗ 5 ಕಾಂಗ್ರೆಸ್ MLAಗಳಿದ್ದಾರೆ. ಎಸ್ಪೆಷಲಿ ಫಾರ್ ದಿ ಫಸ್ಟ್ ಟೈಮ್ ಕೊಡಗಲ್ಲಿ 2 ಕೂಡ ಕಾಂಗ್ರೆಸ್ MLAಗಳಿದ್ದಾರೆ. BJPಯಿಂದ ಏಕೈಕ MLA ಶ್ರೀವತ್ಸ ಅವರು. ಆದರೆ ರಾಮದಾಸ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ನಿಮಗೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ. ಎಲ್ಲರ ಸ್ಟ್ರೆಂತ್ ಬಗ್ಗೆ ಏನು? ಅದು ಈ ಪಕ್ಷದಲ್ಲಿ ಎಲ್ಲ ಸದಸ್ಯರ ನಡವಳಿಕೆ, ಅವ್ರು ಹೇಗೆ ಕೆಲಸ ಮಾಡಬೇಕು ಅಂತ ಅದರಲ್ಲಿ ಹೊಂದಾಣಿಕೆ ಇದೆ. ಅವ್ರಿಗೆ ಗೊತ್ತಿದೆ ಈ ಪಕ್ಷದ ಯಾತಿಕೆ ಯಶಸ್ವಿಯಾಗಿದೆ, ಇಷ್ಟು ವರ್ಷವೂ ಕೂಡ ಯಾವ ರೀತಿ ಬೆಳೆದು ಬಂದಿದೆ ಅದೆಲ್ಲನೂ ಗೊತ್ತಿದೆ ಅವ್ರಿಗೆ. ಎಲ್ಲದರಲ್ಲೂ ಒಂದು ಹೊಂದಾಣಿಕೆ ಇದೆ. ಅದಕ್ಕಾಗಿ ಎಲ್ಲರ ಆಸೆ ಇರೋದು ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜೊತೆಗೆ ಕೆಲಸ ಮಾಡ್ತಾಯಿದ್ದೀವಿ. ಓಕೆ, ರಾಜಮನೆತನಕ್ಕೆ ರಾಜಕೀಯ ಹೊಸತಲ್ಲ. ಮೈಸೂರಿನಲ್ಲಿ ಶ್ರೀಕಂಠದತ್ತ ಒಡೆಯರ್ ಅವರು ಕೂಡ ಇದ್ದರು, ಸಂಸದರಾಗಿದ್ದರು. ಆದರೆ ಯದುವೀರ್ ಅನ್ನೋದು ಒಂದು ಹೊಸ ಅಲೆಯಾಗಿ ಸೃಷ್ಟಿಯಾಗಿದೆ. ಕೇವಲ BJP ಅಭ್ಯರ್ಥಿ ಅಥವಾ ಚುನಾವಣೆಗೆ ಧುಮುಕ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಯುವಶಕ್ತಿ BJPಗೆ ಬೆನ್ನೆಲುಬಾಗಿ ಅಥವಾ BJPಗೆ ಬಲವಾಗಿ ನಿಲ್ತಿದೆ ಅನ್ನೋ ಚರ್ಚೆ ಶುರುವಾಗಿದೆ.
ಯುವಕರು ಇಡೀ ದೇಶದಲ್ಲಿ ದೊಡ್ಡ ಸಂಖ್ಯೆ ಅಂದರೆ ನಮ್ಮ ಭಾರತದಲ್ಲೇ, ಇಡೀ ಜಗತ್ತಿನಲ್ಲಿ ನಾವು ನೋಡೋಕೆ ಹೋದರೆ ಯುವಕರ ಶಕ್ತಿ ಜಾಸ್ತಿ ಇರೋದು ನಮ್ಮ ಭಾರತದಲ್ಲೇ. ಸುಮಾರು 65% ಇಸ್ ಅಂಡರ್ ದಿ ಏಜ್ ಆಫ್ 35 ಅಂತ ಹೇಳ್ತಾರೆ. ಸೊ ಆ ಯುವ ಶಕ್ತಿನೇ ನಮಗೆ ಒಂದು ಒಳ್ಳೆ ಸೌಲಭ್ಯ ಆಗುತ್ತೆ ನಮ್ಮ ಆರ್ಥಿಕತೆಯನ್ನು ಮುಂದುವರಿಯೋದಕ್ಕೆ, ಮತ್ತು 5ನೇ ಸ್ಥಾನದಿಂದ 1ನೇ ಸ್ಥಾನಕ್ಕೆ ಬರೋದಕ್ಕೆ ಅದು ಯುವ ಶಕ್ತಿಯಿಂದನೇ ಆಗೋದು. ಅವರ ಒಂದು ವಿದ್ಯಾಭ್ಯಾಸದಿಂದ ಹಿಡಿದು ಕೌಶಲ್ಯ ಅಭಿವೃದ್ಧಿಯಿಂದ ಹಿಡಿದು ಮತ್ತು ಉದ್ಯೋಗವನ್ನು ನೀಡೋದು ಭಾಳ ಮುಖ್ಯ. ಸೊ ಅದು ಕೆಲಸ ಹೇಗೆ ನಮ್ಮ ಮಾಡಬೇಕಂತ ಆಗಲೇ ಪ್ರಧಾನಮಂತ್ರಿ ಅವರು ನೆಟ್ಟಿರೋ ದೃಷ್ಟಿಯಿಂದ ಮೈಸೂರಿಗೆಲ್ಲೂ ಕೂಡ ಅದಾಗತ್ತೆ ಅಂತ ನಮಗೆ ವಿಶ್ವಾಸ ಇದೆ. ಅದರ ಜೊತೆಗೆ ಯುವಕರು ಸೇವೆಯಲ್ಲಿ ಅಂದರೆ ಸಮಾಜ ಸೇವೆಯಲ್ಲಿ ಜಾಸ್ತಿ ಅವ್ರ ಪಾತ್ರ ಇರಬೇಕು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಅದಕ್ಕಾಗಿ ಅದು ಮೈಸೂರಿನ ಪದ್ಧತಿಯಾಗಿ ಭಾರತೀಯ ಪಾರಂಪರೆಯಾಗಿ ಅವರು ಮಾಡ್ತಾರೆ. ನಮ್ಮ ಜೊತೆಗೆ ಸ್ವಚ್ಛ ಭಾರತ್ ಅಭಿಯಾನ ಇರ್ಬೋದು, ಅನೇಕ ಯೋಜನೆಗಳಿರ್ಬೋದು, ಅದರಲ್ಲಿ ಎಲ್ಲರೂ ಕೂಡ ಅವ್ರ ಪಾತ್ರ ಆಗಿ ನಾವು ಮುಂದುವರಿಯೋಣ. ಮೈಸೂರಿನ BJP ನಾಯಕರಷ್ಟೇ ಅಲ್ಲದೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಇರ್ಬೋದು, BS ಯಡಿಯೂರಪ್ಪ ಅವರ ಇರ್ಬೋದು, ಎಲ್ಲರನ್ನ ಕೂಡ ನೀವು ಭೇಟಿಯಾಗಿದ್ದೀರಾ ಅಥವಾ ಕಾರ್ಯಕ್ರಮಗಳಲ್ಲಿ ಮುಖಾಮುಖಿ ಆಗ್ತಾ ಇದ್ದೀರಾ. ಒಂದು ರೀತಿ ವಿಶೇಷವಾದ ಸಂಚಲನ ರಾಜ್ಯ BJPಯಲ್ಲಿ. ಅವರೆಲ್ಲರ ಭೇಟಿಯಿಂದ ಏನಾರು ಇನ್ಪುಟ್ಸ್ ಬರ್ತಿದೆಯಾ, ಹೇಗೆ? ಇಲ್ಲ, ಅವ್ರ ಸಲಹೆ ಬೇಕಾಗಿದ್ದಾರೆ, ಅವ್ರದ್ದೇ ಅನುಭವ ಹೆಚ್ಚಾಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಅಷ್ಟೊಂದು ಸೇವೆ ಮಾಡಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ 2-3 ಬಾರಿ. ಸೊ ಅವ್ರು ಇರುವಾಗ ಎಲ್ಲ ಅಷ್ಟೊಂದು ದೊಡ್ಡ ಕೆಲಸ ಆಗಿದೆ. ಮಹಿಳೆಯರ ಸಬಲೀಕರಣಗೋಸ್ಕರ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವ್ರ ಸಲಹೆ ಯಾವಾಗ ಬೇಕಾಗಿದೆ, ಯಾಕಂದರೆ ಅವರು ಈ ರಾಜಕೀಯ ಕ್ಷೇತ್ರದಲ್ಲಿ ಅವರ ಅನುಭವ ಭಾಳ ತೂಕದ್ದು. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವರು ನಾಯಕತ್ವದಲ್ಲಿ ಚುನಾವಣೆಯನ್ನು ನಾವು ಸ್ಪರ್ಧೆಗೆ ಬಂದಿರೋದು ನಿಜವಾಗ್ಲೂ ಒಂದು ಸಂತೋಷ. ಯಾಕಂದರೆ ಅವರು ನಮಗೆ ಕೊಡ್ತಾ ಇರೋವಂಥದ್ದು ಎಲ್ಲ ಸಲಹೆ ಇರ್ಬೋದು ಅಥವಾ ಈ ಸಹಾಯನೂ ಇರ್ಬೋದು, ಅದು ಭಾಳ ನಮಗೆಲ್ಲರಿಗೂ ಶಕ್ತಿ ಕೊಡ್ತಾಯಿದೆ ಮತ್ತು ಅವ್ರ ಒಂದು ರೀತಿಯ ಸ್ಫೂರ್ತಿನೂ ಕೂಡ. ಯಾಕಂದರೆ ಅವರು ನಮ್ಮ ಹಿಂದೆ ಇದ್ದಾರೆ ಅಂತ ನಮಗೆ ಅದೇ ಒಂದು ಶಕ್ತಿ. ಮತ್ತೊಂದು ಕಡೆ JDS ಜೊತೆಗಿನ ಮೈತ್ರಿ, ಕುಮಾರಸ್ವಾಮಿ ಅವ್ರ ಮೇಲೆ ಇರುವಂಥ ಅಭಿಮಾನ ಕಾರ್ಯಕರ್ತರಿಗೆ, ಇದು ಕೂಡ ಯಾಕಂದರೆ ಇಲ್ಲಿ GT ದೇವೇಗೌಡರಿದ್ದಾರೆ, GD ಹರೀಶ್ ಗೌಡರಿದ್ದಾರೆ, ಅವರ ಕ್ಷೇತ್ರಗಳು ಕೂಡ ಬರುತ್ತೆ, ಹುಣಸೂರು ಮತ್ತು ಚಾಮುಂಡೇಶ್ವರಿ. ಮೈತ್ರಿ ಎಷ್ಟರ ಮಟ್ಟಿಗೆ BJPಗೆ ಪ್ಲಸ್ ಆಗುತ್ತೆ? ನಾನು ಕೇವಲ ಮೈಸೂರು ಅಂತಿಲ್ಲ, ಓವರಾಲ್. ನಿನ್ನೆ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಹೇಳಿದ್ರು, ನಮ್ಮ 2 ಪಕ್ಷದ್ದು ಇಟ್ಸ್ ಅ ನ್ಯಾಚುರಲ್ ಅಲಯನ್ಸ್ ಅಂತ. ಆ ಒಂದು ಹೊಂದಾಣಿಕೆ ಅದು ಸ್ವಾಭಾವಿಕವಾಗಿ ಅದು ಇದೆ. ಸೊ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನಾವು ಎಲ್ಲ ನಮ್ಮ ಸ್ಥಳೀಯ ನಾಯಕರ ಜೊತೆ ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. JDS ಇರ್ಬೋದು, ನಮ್ಮ BJPನೂ ಇರ್ಬೋದು. ಸೊ ನಮಗೆಲ್ಲ ವಿಶ್ವಾಸ ಇದೆ ಅವರ ಪ್ಲಸ್ ಏನಾಗುತ್ತೆ ಅಂತ. ಪ್ಲಸ್ ಆಗುತ್ತೆ ಸರ್. ಮತ್ತೊಂದು ಕಡೆ ಆಲ್ರೆಡಿ ಕೊಡಗಿಗೆ ಹೋಗಿ ಬಂದ್ರಿ, ಹುಣಸೂರು, ಪಿರಿಯಾಪಟ್ಟಣ, ಆಲ್ಮೋಸ್ಟ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ಟಚ್ ಮಾಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಪ್ರತಿಕ್ರಿಯೆ? ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ನಗರದಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಒಳ್ಳೆಯ ಒಂದು ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಕೊಡಗುಲಂತೂ ನಾವೇನು ಹೇಳೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಸ್ವಾಗತಿಸಿದ್ದಾರೆ. ಅದು ನಿಜವಾಗ್ಲೂ ಒಂದು ನಮ್ಮ ಸೌಭಾಗ್ಯ ಅನಿಸುತ್ತೆ. ಇಂಥ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ನಾವು ಅಭ್ಯರ್ಥಿಯಾಗಿದ್ದೀವಿ, ಅದೇ ಒಂದು ಸೌಭಾಗ್ಯ. ಮತ್ತು ಮುಂಬರೋ ಆಯ್ಕೆ ಆದರೆ ಅವ್ರ ಪ್ರತಿನಿಧಿ ಆಗೋದೇ ಒಂದು ದೊಡ್ಡ ಸೌಭಾಗ್ಯ. ಏನಾದರೂ ಒಂದಷ್ಟು ಸಂಕಲ್ಪ, ಆಲೋಚನೆಗಳು ಏನಾದ್ರು ಇಟ್ಕೊಂಡಿದ್ದೀರಾ ರಾಜಕೀಯದಲ್ಲಿ? ಅದು ಬೇಕಾದಷ್ಟಿದೆ, ಅದು ಸಮಯಕ್ಕೆ ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಆದರೆ ಮೈಸೂರು ಮತ್ತು ಕೊಡಗಿನಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಜನರ ಆಕಾಂಕ್ಷೆ ನೋಡಿದ್ರೆ ಅದರಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಇದೆ. 2 ಕ್ಷೇತ್ರನೂ ಕೂಡ ಅದರ ಬ್ಯಾಕ್ ಬೋನ್ ಇರೋದು ಕೃಷಿನೇ. ಇಲ್ಲಿ ಬಹುಶಃ ಅದು ರೈಸು, ರಾಗಿ ಮತ್ತು ಕಾಟನ್ ಆಗಿರ್ತದೆ. ಮೈಸೂರು ಭಾಗ ಅಲ್ಲಿ ಕಾಫಿ ಮತ್ತು ಪೆಪ್ಪರು ಮತ್ತು ಆರೆಂಜು ಅಂಥದ್ದು ಬೆಳೆಯನ್ನು ಬೆಳೀತಾರೆ. ಅಲ್ಲಿ 2 ಕ್ಷೇತ್ರದಲ್ಲಿ ಅದೇ ಬ್ಯಾಕ್ ಬೋನ್ ಆಗಿರೋದ್ರಿಂದ ಹೆಚ್ಚು ಪ್ರೋತ್ಸಾಹ ಅಲ್ಲೇ ಕೊಡಬೇಕಾಗಿದೆ. 2ನೇದು 2 ಕ್ಷೇತ್ರನೂ ಕೂಡ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸ್ತದೆ. ಮೈಸೂರಲ್ಲೂ ಕೂಡ ನಮಗೆ ಪ್ರವಾಸೋದ್ಯಮ ಅಂದರೆ ನಮ್ಮ ದಸರಾಯಿಂದ ಹಿಡಿದು ಅನೇಕ ಆಚರಣೆಗಳಿದ್ದಾವೆ, ಸ್ಮಾರಕಗಳಿದ್ದಾವೆ. ನಮ್ಮ ಮೈಸೂರು ಅರಮನೆ ಇದೆ, ಬೇಕಾದಷ್ಟಿದೆ. ಕೊಡಗಲ್ಲೂ ಕೂಡ ಆ ಪ್ರಕೃತಿ ಇದೆ, ಕೊಡಗಿನ ಇತಿಹಾಸ ಇದೆ, ಕೊಡಗಿನ ಒಂದು ಸಂಸ್ಕೃತಿ ಇದೆ. ನಮಗೆ 2 ಕಡೆಯೂ ಮೈಸೂರಾಗೆ ಉಳಿಬೇಕು, ಕೊಡಗುವಾಗೆ ಉಳಿಬೇಕು ಅಂಥದ್ದು ಜನರ ಆಕಾಂಕ್ಷೆ. ಅದರಲ್ಲಿ ನನ್ನದು ಸಂಪೂರ್ಣವಾದ ಬೆಂಬಲ ಇದೆ. ಯಾಕಂದರೆ ನಂದು ಆಸೆನೂ ಕೂಡ ಅದೇ. ಸೊ ನಮ್ಮೆಲ್ಲ ಈ ಹೊಂದಾಣಿಕೆ ಇರೋದ್ರಿಂದ 2 ಕ್ಷೇತ್ರಕ್ಕೂ ಸೇವೆ ಮಾಡುವಂಥದ್ದು ನಮಗೆ ಒಂದು ಒಳ್ಳೆಯ ದೃಷ್ಟಿ ಇದೆ ಮತ್ತು ಒಂದು ಒಳ್ಳೆಯ ಈ ವಾತಾವರಣ ಇದೆ. ವೀಕ್ಷಕರೇ, ಇಂಗ್ಲೀಷ್ ಲಿಟ್ರೇಚರ್ ಮತ್ತು ಎಕನಾಮಿಕ್ಸಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದಾರೆ, ಇದು ವಿದ್ಯೆಯಲ್ಲಿ. ಆದರೆ ಪ್ರತಿ ರೈತರ, ಅಂದರೆ ಕೊಡಗು ಭೌಗೋಳಿಕವಾಗಿ ಬೇರೆ ರೀತಿ, ಮೈಸೂರು ಭಾಗ ಭೌಗೋಳಿಕವಾಗಿ ಬೇರೆ ರೀತಿ, ಅಲ್ಲಿಯ ರೈತರು, ಅಲ್ಲಿಯ ಬೆಳೆಗಳು ಎಲ್ಲವೂ ಕೂಡ ಅವರಿಗೆ ಅಷ್ಟೊಂದು ಜ್ಞಾನ ಇರೋದು ಕೇಳೋ ನಮಗೆ ಖುಷಿ ಅನಿಸುತ್ತೆ. ನೀವು ಕೂಡ ನೋಡ್ತಾ ಇರ್ತೀರಾ. ಅವರು ತುಂಬ ಬ್ಯುಸಿ ಇದ್ದಾರೆ, ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಕೊನೆ ಪ್ರಶ್ನೆ, ಕರ್ನಾಟಕ TV ಮೂಲಕ
ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ನಮ್ಮ ಮೈಸೂರು ಕೊಡಗು ಭಾಗದಲ್ಲಿ ಈ ಕಳೆದ 19 ವರ್ಷದಲ್ಲಿ ಆದಷ್ಟು ಕಾರ್ಯಕ್ರಮಗಳಿರ್ಬೋದು, ಸಮಾಜ ಸೇವೆ ಇರ್ಬೋದು ಮತ್ತು ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲೂ ಭಾಗಿಯಾಗಿ ಬಂದಿದ್ದೀನಿ. ಅದು ನಮ್ಮ ಅರಮನೆಗಿರೋ ಸಂಬಂಧದಿಂದ ಇವಾಗ ಅದಕ್ಕಾಗಿ ನಾನೇ ಚಿರಋಣಿ ಆಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ಇವತ್ತು ನಮಗೆ ಒಂದು ಅವಕಾಶ ಕೊಡಿ ಅಂತ. ಇವತ್ತು ಅದು ಬರೀ ಅರಮನೆಗೆ ಸಂಬಂಧಪಟ್ಟಿರೋ ಇದು ನಿಮ್ಮ ಪ್ರತಿನಿಧಿಯಾಗಿ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಕೆಲಸ ಮಾಡುವಂಥದ್ದು ಅವಕಾಶ ಕೊಡಿ ಅಂತ ನನ್ನ ಮನವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಅರಮನೆಯಿಂದ ಜನಮನಕ್ಕೆ ನಾನು ಬರ್ತಾ ಇದ್ದೀನಿ, ಅವಕಾಶವನ್ನು ಕೊಡಿ ಅನ್ನೋದು ಯದುವೀರ್ ಮಾತು. ನೀವು ಕೂಡ ವಿಡಿಯೋನ ನೋಡ್ತಾ ಇದ್ದರೆ ಮೈಸೂರು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನಿಮ್ಮ ಸಂಸದರು ಯಾರಾಗಬೇಕಂತ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಯೋಗೇಶ್, ಕರ್ನಾಟಕ ಟಿವಿ, ಮೈಸೂರು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.